ವೆಲ್ಕಮ್ ಬ್ಯಾಕ್. ನಾಳೆಯಿಂದ ರಾಜ್ಯದಲ್ಲಿ SIR ಪ್ರಕ್ರಿಯೆ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಚುನಾವಣಾ ಆಯೋಗದ ಕ್ರಮಗಳ ಬಗ್ಗೆ ಹಲವು ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಈ ಕುರಿತು ಚರ್ಚೆ ನಡೆದಿದ್ದು, ಮುಖ್ಯ ಚುನಾವಣಾಧಿಕಾರಿಗಳು ಅಧಿಕೃತವಾಗಿ ಆಕ್ಷೇಪ ಸಲ್ಲಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಮತದಾರರ ಪಟ್ಟಿಯಿಂದ ಜನರನ್ನು ಯಾವ ಆಧಾರದಲ್ಲಿ ಕೈಬಿಡಲಾಗುತ್ತದೆ ಮತ್ತು ಇದರ ಹಿಂದಿನ ತರ್ಕ ಏನು ಎಂಬ ಬಗ್ಗೆ ಚುನಾವಣಾ ಆಯೋಗ ಸ್ಪಷ್ಟನೆ ನೀಡಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಲಾಜಿಕ್ ಡಿಸ್ಕ್ರಪೆನ್ಸಿ ಅಂದರೆ ಏನು, ಅದರಿಂದ ಯಾವ ರೀತಿ ತಾವು ಜನರಿಗೆ ಮತದಾರ ಪಟ್ಟಿಯಿಂದ ಹೊರಗಿಡ್ತೀರಾ, ಇವೆಲ್ಲನೂ ಕೂಡ ಕೇಳಿದ್ದೀವಿ. ವಾಟ್ ಈಸ್ ಲಾಜಿಕಲ್ ಡಿಸ್ಕ್ರಪೆನ್ಸಿ ಇರ್ಬೋದು, ಮತ್ತು ಒಬ್ಬರು ಮತದಾರರಿಗೆ ಮತದಾನದ ಪಟ್ಟಿಯಿಂದ ಹೊರಗೆ ಹಾಕ್ತಾ ಇದ್ದಾಗ ಕಾನೂನಾತ್ಮಕವಾಗಿ ಅವರಿಗೆ ನೋಟಿಸ್ ಕೊಡಬೇಕು, ಸ್ಪೀಕಿಂಗ್ ಆರ್ಡರ್ ಇರಬೇಕು, ಮತ್ತು ಏನಾದರೂ ಗೊಂದಲ ಇದ್ದರೆ ಟ್ರಿಬ್ಯುನಲ್ಗಳಲ್ಲಿ ಸರಿಯಾಗಿ ರೀತಿಯಾಗಿ ಅವಕಾಶ ಮಾಡಿಕೊಡ್ಬೇಕು. ಸುಮ್ಮನೆ ಯಾವುದೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂದ ತಕ್ಷಣವೇ ಅವ್ರ ಹಕ್ಕನ್ನು ಕಸ್ಕೊಳೋದಲ್ಲ. ಅದಕ್ಕಿಂತ ಮುಖ್ಯವಾಗಿ ಒಂದು ಉತ್ತಮವಾದಂಥ ಮತ್ತು ಹೈಜೀನಿಕ್ ವೋಟರ್ ಲಿಸ್ಟ್ ಕೊಡೋದು ಅವ್ರ ಜವಾಬ್ದಾರಿ. ಆದರೆ ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ವೆಸ್ಟ್ ಬೆಂಗಾಲಲ್ಲಿ ಇರ್ಬೋದು, ಯಾವ ರೀತಿ SIR ನಡೆದಿದೆ ಅಂದರೆ ಬಡವರಿಗೆ ಅವರ ಹಕ್ಕಿಂದ ವಂಚನೆ ಮಾಡುವಂಥ ರೀತಿಯಲ್ಲಿ ನಡೆದಿದೆ. ಸೊ ಅದರಿಂದ ನೀವು SIR ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಕೇಳಿರೋದು. ಅಂದರೆ ಇನ್ನೂ ಯಾವುದೂ ಉತ್ತರ ಬಂದಿಲ್ಲ. ಇವತ್ತು ನೋಡೋಣ ಏನು ಮಾಡ್ಬೋದು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿ ನಾವು ಮುಂದಿನ ಕ್ರಮವನ್ನು ಏನಾದರೂ ಹೋರಾಟ ಇರುತ್ತೆ ಸರ್. ನೋಡಿ, ಪಕ್ಷಕ್ಕಿಂತ ಫಸ್ಟು ನಾವು ಜಾಗೃತಿ ಅಭಿಯಾನವನ್ನು ನಡೆಸಬೇಕು. ಅದು ನಾವು ಮಾಡ್ತಾ ಇದ್ದೀವಿ. ಆದರೆ ಕಾನೂನಾತ್ಮಕವಾಗೂ ಕೂಡ ಇದನ್ನು ನಾವು ಪರಿಗಣಿಸಬೇಕಾಗ್ತದೆ. ಇವತ್ತು ಯಾವುದೋ ಒಂದು ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ ಯೂಸ್ ಮಾಡಿಬಿಟ್ಟು ನೀವು ಎಲ್ಲರಿಗೂ ಹೊರಗಿಡ್ತೀರಾ ಅಂದರೆ ಅದನ್ನು ಆಡಿಟ್ ಮಾಡಿದವರು ಯಾರೋ ದುರುಪಯೋಗ ನಡೆದಿದೆ ಎಂದು ಆರೋಪವು ಅವರು ಮುಂದಿಟ್ಟಿದ್ದರು. ಈ ಸರ್ಕಾರವು ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿ 5,000 ಕೋಟಿ ನೀಡಿದೆ, ಆದರೆ ಹಿಂದಿನ ಸರ್ಕಾರವು 1,000 ಕೋಟಿಯನ್ನು ನೀಡಿಲ್ಲ ಎಂದು ಅವರು ಹೇಳಿದರು. ಅಕ್ಷರ ಆವಿಷ್ಕಾರ ಎಂಬ ಹೊಸ ಯೋಜನೆಯನ್ನು ಸರ್ಕಾರ ಆರಂಭಿಸಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಕುಳಿತು ತಮ್ಮ ಭಾಗದ ಅಭಿವೃದ್ಧಿ ಬಗ್ಗೆ ಮಾತನಾಡುವ ವಿರೋಧ ಪಕ್ಷದ ನಾಯಕರನ್ನು ಟೀಕಿಸಿದ ಅವರು, ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪ್ರಮುಖ ಆಸ್ಪತ್ರೆಗಳು, ವಿಮಾನ ನಿಲ್ದಾಣಗಳು, ರೈಲ್ವೆ ನಿಲ್ದಾಣ ಅಥವಾ ಡ್ಯಾಮ್ಗಳಂತಹ ದೊಡ್ಡ ಯೋಜನೆಗಳ ಬಗ್ಗೆ ಏನೂ ಕೊಡುಗೆ ನೀಡಲಾಗಿಲ್ಲ ಎಂಬ ಪ್ರಶ್ನೆಗಳನ್ನು ಎತ್ತಿದ್ರು. ಅಥವಾ ಬಿಜೆಪಿಯವರ ಅಲೈಸ್ ಇರ್ಬೋದು, ಅವರು ಕೂಡ ಇದೇ ನಾವು ಕೇಳ್ತಾ ಇರೋ ಪ್ರಶ್ನೆಗಳೇ ಹೇಳ್ತಾ ಇರೋದು. ಸೊ ಒಂದು ಸೂಟ್ ತಯಾರು ಮಾಡಬೇಕು. ಬರಗಾಲ ಹತ್ರ ಬರ್ತಿದ್ವಿ, ಕಾಯ್ದೆನ ಯಾವ ಥರ ಬಳಸಲಾಗುತ್ತೆ ನೋಡಿ. ಈಗ ನಾನಂತೂ ಇದ್ರ ಬಗ್ಗೆ ಕಳೆದ 1 ವರ್ಷದಿಂದ ಹೇಳ್ತಾ ಇದ್ದೀನಿ, ಇವ್ರು ಮಾಡ್ತಾ ಇರೋದು ತಪ್ಪು ಅಂತ. ಇವತ್ತು ಹೇಳಲಾರ್ದೆ ಕೇಳಲಾರ್ದೆ 40% ಆರ್ಥಿಕ ಹೊರೆಯನ್ನು ರಾಜ್ಯ ಸರ್ಕಾರದ ಮೇಲೆ ಹಾಕೋದು ಸರಿ ಇಲ್ಲ. ಏಕಾಏಕಿ 40% ಹೊರೆಯನ್ನು ನೀವು ಹಾಕ್ತಾ ಇದ್ದೀರಾ. ನೀವು ಗ್ಯಾರಂಟಿ ಅಂತ ಹೇಳಿಬಿಟ್ಟು 60 ದಿನ ನಿಷೇಧ ಮಾಡ್ತಾ ಇದ್ದೀರಾ. ಏನು ಅಗ್ರಿಕಲ್ಚರ್ ಪೀಕ್ ಸೀಸನ್ನಲ್ಲಿ ಕಾರ್ಮಿಕರಿಗೆ ಕೆಲಸ ಕೊಡಲಾರ್ದೆ. ಇವೆಲ್ಲ ಅವರು ಬರೆದಿರೋದಲ್ಲ, ನಾವು ಅಷ್ಟೇ ಅಲ್ಲ. ಇವತ್ತು BJP ರೂಲ್ಡ್ ಸ್ಟೇಟ್ಸ್ ಇರ್ಬೋದು ಅಥವಾ BJಪಿಯವರ ಅಲೈಸ್ ಇರ್ಬೋದು, ಅವರು ಕೂಡ ಇದೇ ನಾವು ಕೇಳ್ತಾ ಇರೋ ಪ್ರಶ್ನೆಗಳೇ ಹೇಳ್ತಾ ಇರೋದು. ಸೊ ಒಂದು ಸೂಟ್ ತಯಾರು ಮಾಡಬೇಕು. ಬರಗಾಲ ಹತ್ರ ಬರ್ತಿದ್ವಿ, VBG ರಾಮ್ಜಿ ಜಾರಿ ಕಾಯ್ದೆನ ಯಾವ ಥರ ಬಳಸಲಾಗುತ್ತೆ ನೋಡಿ. ಈಗ ನಾನಂತೂ ಇದ್ರ ಬಗ್ಗೆ ಕಳೆದ 1 ವರ್ಷದಿಂದ ಹೇಳ್ತಾ ಇದ್ದೀನಿ, ಇವ್ರು ಮಾಡ್ತಾ ಇರೋದು ತಪ್ಪು ಅಂತ. ಇವತ್ತು ಹೇಳಲಾರ್ದೆ ಕೇಳಲಾರ್ದೆ 40% ಆರ್ಥಿಕ ಹೊರೆಯನ್ನು ರಾಜ್ಯ ಸರ್ಕಾರದ ಮೇಲೆ ಹಾಕ್ತಾ ಇದ್ದಾರೆ. ನಮ್ಗೆ ಕೇಳೇ ಇಲ್ಲ. ದಟ್ ಇಟ್ ಸೆಲ್ಫ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್, ಒಂದೇದು. ಆಮೇಲೆ ನಾವು ಹೇಳೋದು ಬಿಡಿ, ಇವತ್ತು ಮಧ್ಯಪ್ರದೇಶ ಸರ್ಕಾರ ಇರ್ಬೋದು, ಬಿಹಾರ್ ಇರ್ಬೋದು, ನಡೆದ ಹಲವು ಭೀಕರ ಕೊಲೆ ಪ್ರಕರಣಗಳಲ್ಲಿ ಹೆಚ್ಚಿನವು ಪರಿಚಿತರೇ ಅಥವಾ ಕುಟುಂಬದವರೇ ಕಾರಣವಾಗಿರುವ ಘಟನೆಗಳಾಗಿವೆ ಎಂದು ಅವರು ಹೇಳಿದ್ದಾರೆ. ಕೆಲವು ದಿನಗಳ ಹಿಂದೆ ನಡೆದ 3 ಕೊಲೆಯಲ್ಲಿ ಕೂಡ ಕುಟುಂಬದ ಸದಸ್ಯರ ಪಾತ್ರವಿದೆ. ತುಮಕೂರು ಪ್ರಕರಣದಲ್ಲೂ ಪರಿಚಿತರೇ ಆರೋಪಿಗಳಾಗಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಇಂತಹ ಘಟನೆಗಳು ಹೆಚ್ಚಾಗಿ ಕೌಟುಂಬಿಕ ಕಲಹದಿಂದ ಉಂಟಾಗುತ್ತಿದ್ದು, ಅವುಗಳನ್ನು ಪತ್ತೆ ಹಚ್ಚುವುದು ಕೆಲವೊಮ್ಮೆ ಸಂಕೀರ್ಣವಾಗಿದೆ ಎಂದು ಅವರು ಹೇಳಿದರು. ಆದರೆ ಇದು ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆಯ ಸಮಸ್ಯೆಯಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಇದೇ ವೇಳೆ ಇಂತಹ ಘಟನೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದು ಹೇಳಿದ ಅವರು, ಸರ್ಕಾರ ತನ್ನ ಮಟ್ಟದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾ ಇದೆ ಎಂದು ತಿಳಿಸಿದ್ದಾರೆ. ಘಟನೆಗಳು ಕೂಡ ಎಲ್ಲರೂ ಪರಿಚಿತರೇ ಇದ್ದರು. ಸೊ ಹಿಂಗೆ ಲಾ ಆ್ಯಂಡ್ ಆರ್ಡ್ರಿಂದ ಇವತ್ತು ಅವು ಸಮಸ್ಯೆ ಆಗ್ತಾ ಇಲ್ಲ.
ವೈಯಕ್ತಿಕ ಕಾರಣ ಬ್ರೇಕ್ ಡೌನ್ ಆಗಿದೆ ಅಂತ ಆಗಿಲ್ಲ. ಈಗ ಮೊನ್ನೆ ಒಂದು ಮನೆಯಲ್ಲಿ 3 ಹತ್ಯೆ ಮಾಡಿದ್ರು. ಯಾರು ಮಾಡಿರೋದು? ಮಗಳೇ ಹಲ್ಲೆ ಮಾಡಿರೋದು ಅವ್ರ ತಂಗಿ ಮೇಲೆ, ಅವ್ರ ತಂದೆ ತಾಯಿ ಮೇಲೆ. ಮತ್ತು ಮೊನ್ನೆ ತುಮಕೂರಿನಲ್ಲಿ ನಡೆದಂಥ ಘಟನೆ ಎಲ್ಲರೂ ಪರಿಚಿತರೇ ಇದ್ದರು 3-4 ವರ್ಷದಿಂದ. ಈಗ ನೀವು ಹೇಳ್ತಾ ಇರೋ ಘಟನೆಗಳು ಕೂಡ ಎಲ್ಲರೂ ಪರಿಚಿತರೇ ಇದ್ದರು. ಸೊ ಹಿಂಗೆ ಲಾ ಆ್ಯಂಡ್ ಆರ್ಡ್ರಿಂದ ಇವತ್ತು ಅವು ಸಮಸ್ಯೆ ಆಗ್ತಾ ಇಲ್ಲ. ವೈಯಕ್ತಿಕ ಕಾರಣಗಳಿರ್ಬೋದು, ಕೌಟುಂಬಿಕ ಕಾರಣಗಳಿಂದ ಇರ್ಬೋದು, ಅದು ನಮಗೆ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ವಾಟ್ ಎವರ್ ಇಟ್ ಈಸ್, ಜಾಗೃತಿ ಮೂಡಿಸ್ಬೇಕಾಗಿದೆ, ಮೂಡಿಸೋದು ನಮ್ಮ ಕೆಲಸ ಇದೆ. ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್. 2 ಮಹಿಳೆಯರ ಕೊಲೆಯಾಗಿದೆ 2 ಗಂಟೆಗಳಲ್ಲಿ, 2 ಪ್ರತ್ಯೇಕ ಕೇಸ್ಗಳು. ಇದನ್ನ ಸಂಪೂರ್ಣ ನ್ಯೂಸ್ 24/7 ಇದು ನೊಂದವರ ಧ್ವನಿ.